ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಹೇಗಿದ್ರೆ ಎಲ್ಲ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಎಲ್ಲ ಕೂಡ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು. PGCET 2025 MBA ಮತ್ತು MCA ಪ್ರಿಪರೇಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಪ್ರಿಪರೇಷನ್ ಹೋಗ್ತಾ ಇದೆ ಅನ್ಕೋತೀನಿ. ಸೊ ವಿತ್ ದ್ಯಾಟ್ ಹೋಪ್ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು 17 ಮಾರ್ಚ್ 2025 17/3/2025 ಕರೆಂಟ್ ಅಫೇರ್ಸ್ನ ನೋಡೋಣ. ಇವತ್ತು ಟಾಪ್ MCQಸ್ನ ನೋಡುವ. ಅದಕ್ಕಿಂತ ಮುಂಚೆ ತುಂಬ ಜನ ಸ್ಟೂಡೆಂಟ್ಸು ದಟ್ ಆಲ್ರೆಡಿ ಯು ಹ್ಯಾವ್ ಸ್ಟಾರ್ಟೆಡ್ ದ ಪ್ರಿಪರೇಷನ್. ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸು ಒಂದು ಮಿಸ್ಕನ್ಸೆಪ್ಷನ್ ಹೋಗ್ತಾ ಇದೆ. ಎಕ್ಸಾಮ್ ಬಂದ್ಬಿಟ್ಟು ಆಗಸ್ಟ್ ಟು ಸೆಪ್ಟೆಂಬರ್ ಅಲ್ಲಿ ಹೋಗುತ್ತೆ ಅಂತ. ಐ ಡೋಂಟ್ ನೋ ಲೈಕ್ ಹೂ ಹ್ಯಾವ್ ಟು, ಯಾರು ಹೇಳಿದ್ದಾರೆ ನಿಮಗಂತ. ಸೊ ಡೋಂಟ್ ಹ್ಯಾವ್ ದಟ್ ಮಿಸ್ಕನ್ಸೆಪ್ಷನ್ ಹೋಗ್ಬೇಡ್ರಿ. ಎಕ್ಸಾಮ್ ಬಂದ್ಬಿಟ್ಟು ನಿಮಗೆ ಜೂನ್ 22 ಅಂತ ಹೇಳಿದ್ದಾರೆ ಅಥವಾ ಅಕಾಡೆಮಿಕ್ ಕ್ಯಾಲೆಂಡರ್ ಬಂದಿದೆ. ಅದು ನಿಮಗೆ ಜುಲೈ ಎಂಡಲ್ಲಿ ಹೋಗ್ಬೋದು ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ಆಗ್ಬಿಡ್ಬೋದು. ಸೆಪ್ಟೆಂಬರ್ವರೆಗೂ ಹೋಗಲ್ಲ. ಸೊ ಇಟ್ ವಿಲ್ ಬಿ ದೇರ್ ಇನ್ ದ ಜುಲೈ ಎಂಡ್ ಅಥವಾ ಆಗಸ್ಟಲ್ಲಿ ಆಗ್ಬಿಡುತ್ತೆ. ಸೊ ಡೋಂಟ್ ಜಾಸ್ತಿ ಪೋಸ್ಟ್ಪೋನ್ ಮಾಡ್ಬಿಡ್ರಿ. ನೀವೆಷ್ಟು ಪೋಸ್ಟ್ಪೋನ್ ಮಾಡ್ತೀರ ಅಷ್ಟು ನಿಮಗೆ ಎಫೆಕ್ಟ್ ಆಗುತ್ತೆ. ಇವಾಗಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಅಂಟಿಲ್ ದ್ಯಾಟ್ ಟೈಮ್ ನೀವು ಎಲ್ಲರೂ ರಿವೈಸ್ ಮಾಡ್ತಾ ನೀವೊಂದು ಸಾಲಿಡ್ ಆಗಿರುವಂತಹ ಪ್ರಿಪರೇಷನ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಸ್ಟಾರ್ಟ್ ನಾವು ಲಾಸ್ಟ್ ಎಂಡಲ್ಲಿ ಮಾಡ್ಕೋಬೇಡ್ರಿ. ಬಿಕಾಸ್ ಹಾರ್ಡ್ ವರ್ಕ್ಗೆ ಬೇರೆ ಆಲ್ಟರ್ನೇಟಿವ್ಸ್ ಇಲ್ಲ. ಯು ಡೋಂಟ್ ಹ್ಯಾವ್ ಅಲ್ಟರ್ನೇಟಿವ್ಸ್ ರಾದರ್ ದನ್ ಬಿಕಮಿಂಗ್ ಹಾರ್ಡ್ ವರ್ಕ್ ಮಾಡ್ಕೊಳ್ಳೋದು ಬೇರೆ ಆಲ್ಟರ್ನೇಟಿವ್ಸ್ ಇರೋದಿಲ್ಲ. ಸೊ ಸ್ಟಾರ್ಟ್ ಮಾಡಿ ಪ್ರಿಪರೇಷನ್ನ ಆದಷ್ಟು ಬೇಗ ಬೇರೆ ಮಿಸ್ಕನ್ಸೆಪ್ಷನ್ಸ್ ಏನು ಹೇಳ್ತಿರ್ತಾರೆ ಅದನ್ನೆಲ್ಲ ಕಿವಿ ಕೊಡಬೇಡ್ರಿ. ಬೇಗ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿರಿ. Right. So before getting to the class start ಮಾಡೋದಕ್ಕಿಂತ ಮುಂಚೆ I just want to inform about the Warriors 4.0 batch course. Warriors 4.0 batch course is the batch course for PGCET 2025 MBA ಮತ್ತು MCA ದವರಿಗೆ ಧ್ರುವಿಕಾ ಅಕಾಡೆಮಿ ಅಂತ ಆಫರ್ ಮಾಡ್ತಿರೋದು. ಸೊ ಈ ಒಂದು Warriors 4.0 ಬ್ಯಾಚ್ ಕೋರ್ಸ್ ಅಲ್ಲಿ ಸಿಲೆಬಸ್ ಫ್ರಮ್ ದ ಸ್ಕ್ರಾಚ್, MBA MCA PGCET ಸಿಲೆಬಸ್ ಫ್ರಮ್ ದ ಸ್ಕ್ರಾಚ್ ದಟ್ ವಿ ಹ್ಯಾವ್ ಸ್ಟಾರ್ಟೆಡ್. ಸೊ ನಿಮಗೆ ಲೈವ್ ಕ್ಲಾಸಸ್ ಸಿಗುತ್ತೆ, ಡೈಲಿ ಲೈವ್ ಕ್ಲಾಸಸ್ ಜೊತೆಗೆ ರೆಕಾರ್ಡೆಡ್ ಕ್ಲಾಸ್ ಕೂಡ ಸಿಗುತ್ತೆ. ನೀವು ಲೈವ್ ಕ್ಲಾಸ್ ಮಿಸ್ ಆದರೆ ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಅದರ ಜೊತೆಗೆ ನಿಮಗೆ ಸ್ಟಡಿ ಮೆಟೀರಿಯಲ್, ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ ಫ್ರಮ್ ದ ಟಾಪ್ ಎಜುಕೇಟರ್ಸ್ ಅವರೇ ಪ್ರಿಪೇರ್ ಮಾಡಿ ನಿಮಗೆ ಸ್ಟಡಿ ಮೆಟೀರಿಯಲ್ ಕೊಡ್ತಾರೆ. ದಿಸ್ ಇಸ್ ದ ಟಾಪ್ ನಾಚ್ ಸ್ಟಡಿ ಮೆಟೀರಿಯಲ್. ಡೋಂಟ್ ಬಿಕಮ್ ಅ ಬುಕ್ ಕಲೆಕ್ಟರ್, ಟ್ರೈ ಟು ಬಿಕಮ್ ಅ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಇದು ತುಂಬ ವರ್ಷದಿಂದ ಕೇಳ್ತಾ ಬಂದಿದ್ದೀವಿ ನಾವು, ರೈಟ್? ನಮ್ಮ ಗುರುಗಳು ಹೇಳಿದ್ರು. ಸೊ ಅದೇ ರೀತಿ ಯಾವ ಸ್ಟಡಿ ಮೆಟೀರಿಯಲ್ನ ಓದಬೇಕು ಆ ಸ್ಟಡಿ ಮೆಟೀರಿಯಲ್ ಅಷ್ಟೇ ಓದ್ರಿ. ಟಾಪ್ ಎಜುಕೇಟರ್ಸ್ ಪ್ರಿಪೇರ್ ಮಾಡಿರ್ತಾರೆ. ಮಯಾಂಕ್ ಸರ್ ಆಗಿರಲಿ, ದಿಲೀಪ್ ಸರ್ ಆಗಿರಲಿ, ಅಕ್ಷಯ್ ಸರ್ ಆಗಿರಲಿ, ಅಥವಾ ತಿಪೇಶ್ ಸರ್ ಆಗಿರಲಿ, ನಾನಾಗಿರಲಿ. ಸೊ ಈ ರೀತಿ ಟಾಪ್ ಎಜುಕೇಟರ್ಸು ಸ್ಟಡಿ ಮೆಟೀರಿಯಲ್ ಪ್ರಿಪೇರ್ ಮಾಡ್ಕೊಡ್ತಾರೆ. ಆ ಸ್ಟಡಿ ಮೆಟೀರಿಯಲ್ ಓದಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ನೋ ನೀಡ್ ಟು ಪರ್ಚೇಸ್ ಎನಿ ಮಟೀರಿಯಲ್ ಫ್ರಮ್ ದ ಮಾರ್ಕೆಟ್. ಜೊತೆಗೆ ವಿಲ್ ಬಿ ಹ್ಯಾವಿಂಗ್ ಅ ಟೆಸ್ಟ್ ಸೀರೀಸ್ ಆಫ್ ಅ ಡೈಲಿ ಟೆಸ್ಟ್, 25 ಟೆಸ್ಟ್ ಸೀರೀಸ್, ಜೊತೆಗೆ ವೀಕ್ಲಿ ಟೆಸ್ಟ್ ವಿಲ್ ಬಿ ಗೆಟಿಂಗ್. ಟೆಸ್ಟ್ ಸೀರೀಸಲ್ಲಿ 15 ಟೆಸ್ಟ್ ಬಂದು ನಿಮಗೆ ಕ್ಲಾಸ್ ವೈಸ್ ರ್ಯಾಂಕಿಂಗ್ ಸಿಗುತ್ತೆ. 10 ಟೆಸ್ಟ್ ಆಲ್ ಕರ್ನಾಟಕ ರ್ಯಾಂಕಿಂಗ್ ವಿಲ್ ಬಿ ಗೆಟಿಂಗ್. ಇದ್ರ ಜೊತೆಗೆ ಒಂದು ಬ್ಯಾಚ್ಗೆ ಜಾಯ್ನ್ ಆದರೆ ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಅಪ್ಕಮಿಂಗ್ ಬ್ಯಾಚಸ್ ಅಂಟಿಲ್ ಯುವರ್ ಎಕ್ಸಾಮಿನೇಷನ್. ಎಕ್ಸಾಮ್ ಬರೋವರೆಗೂ ಎಷ್ಟು ಬ್ಯಾಚಸ್ ಆಗ್ತಾವೋ ಪ್ರತಿ ಬ್ಯಾಚ್ ಕೂಡ ಆ್ಯಡ್ ಆಗ್ತಾ ಹೋಗ್ತೀರಾ ಫ್ರೀ ಆಫ್ ಕಾಸ್ಟ್. ಒಂದು ಸತಿ ಬ್ಯಾಚಿಗೆ ಜಾಯ್ನ್ ಆದರೆ ಸಾಕು. ಹೆಂಗೆ ಸರ್ ಜಾಯ್ನ್ ಆಗೋದು? ಡೌನ್ಲೋಡ್ ಮಾಡ್ಕೊಡ್ರಿ. ಧ್ರುವಿಕಾ ಅಕಾಡೆಮಿ ಅಂತ ಅಪ್ಲಿಕೇಶನ್ ಸಿಗುತ್ತೆ ನಿಮಗೆ. ಎಲ್ಲಿ? ಪ್ಲೇಸ್ಟೋರ್ ಒಳಗಡೆ ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಆ ಪ್ಲೇಸ್ಟೋರಿಂದ. ಜೊತೆಗೆ 6361949484. ದಿಸ್ ದ ವಾಟ್ಸಪ್ ನಂಬರ್ ಆ್ಯಂಡ್ ಕಾಲಿಂಗ್ ನಂಬರ್. ಯು ಕ್ಯಾನ್ ಕಾಲ್ ಆನ್ ದಿಸ್ ನಂಬರ್. ಡೆಫಿನೆಟ್ಲಿ ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜಾಯ್ನ್ ಆಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಡ್ರಿ. ಬಿಕಾಸ್ ಯು ಶುಡ್ ನಾಟ್ ಪೋಸ್ಟ್ಪೋನ್ ಯುವರ್ ಸಕ್ಸಸ್ ಆಲ್ಸೋ, ಯು ಶುಡ್ ನಾಟ್ ಪೋಸ್ಟ್ಪೋನ್ ಯುವರ್ ಪ್ರಿಪರೇಷನ್ ಆಲ್ಸೋ. ಎರಡೂ ಪೋಸ್ಟ್ಪೋನ್ ಮಾಡೋದು ಕೂಡ ಕೆರಿಯರ್ಗೆ ಎಫೆಕ್ಟ್ ಆಗುತ್ತೆ. ಸೊ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗಿಂದನೇ ಹೇಳ್ತಿದ್ವಿ, ಲಾಸ್ಟ್ ಮೂಮೆಂಟಲ್ಲಿ ಬಂದು ಅಗೇನ್ ಅವಾಗ ಹೆಂಗೆ ಸರ್ ನನಗೆ ಟಾಪ್ ರ್ಯಾಂಕಿಂಗಲ್ಲಿ ಬರೋದು, ಟಾಪ್ ಕಾಲೇಜ್ ಹೋಗ್ಬಾರ್ದು? ನಮಗೂ ಕೂಡ ಆನ್ಸರ್ ಇರಲ್ಲ. ಬಿಕಾಸ್ ಹೇಳಿದ್ನಲ್ಲ, ಹಾರ್ಡ್ ವರ್ಕ್ಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಯು ನೀಡ್ ಟು ಡೂ ಅ ಹಾರ್ಡ್ ವರ್ಕ್, ದೆನ್ ಓನ್ಲಿ ವಿಲ್ ಗೆಟ್ ದ ಟಾಪ್ ಕಾಲೇಜ್. ಸೊ ಬೇಗ ಏನು ಮಾಡಿರಿ, ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರಿ. ಧ್ರುವಿಕಾ ಅಕಾಡೆಮಿಯಿಂದ ಡೌನ್ಲೋಡ್ ಮಾಡ್ಕೊಡ್ರಿ ಅಪ್ಲಿಕೇಶನ್. ರೈಟ್, ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು 17th March 2025. 17th March 2025. The first question for the day, that is, what is the projected GDP growth rate for India in financial year 25-26 according to the ಮೂಡೀಸ್ ಅನ್ನೋ ಒಂದು ರಿಪೋರ್ಟ್ ಬಂದಿದೆ. ಇದರ ಪ್ರಕಾರ ಇಂಡಿಯಾದ GDP ರೇಟ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ರೇಟ್ ಏನಿರುತ್ತೆ 25-26 ಒಳಗಡೆ ಪ್ರೆಡಿಕ್ಟ್ ಮಾಡಿದ್ದಾರೆ. 6.0, 6.2%, 6.5%, 6.8%. What is the projected? It is not actual, it is a projected, right? So ಯಾವುದಾಗಿರುತ್ತಪ್ಪ? The answer is option C, 6.50. 6.50 is the projected rate of a GDP in 25-26 for ಯಾವುದಪ್ಪಿ ಇಂಡಿಯಾದು. ಸೊ 6.3 ಇತ್ತು 2024-2025. ಎಷ್ಟು ತಪ್ಪಿ? 2024-2025 6.3 ಇತ್ತು. 2025-26 ಎಷ್ಟಾಗುತ್ತೆ ಅಂತ ಹೇಳ್ತಾರೆ? 6.5% ಆಗಬಹುದು ಅಂತ ಹೇಳ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 2. Question number 2. Recently, which bank has been selected for the Digital Transformation Award 2025 by Central Banking at London in UK? ಏನು ಹೇಳ್ತಾರೆ? ರೀಸೆಂಟ್ಲಿ ಯಾವ ಬ್ಯಾಂಕ್ನ ಸೆಲೆಕ್ಟ್ ಮಾಡಿದ್ರು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅವಾರ್ಡ್ಗೆ? ಇಂಡಿಯಾದ ಯಾವ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಯಾವ ಬ್ಯಾಂಕ್ನ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅವಾರ್ಡ್ಗೆ ಸೆಲೆಕ್ಟ್ ಮಾಡಿದ್ರು? ಯಾವುದಪ್ಪಿ? ಎಲ್ಲಿಯವರು? ಲಂಡನ್ದವರು.
ಯು ಕೆ. ರೈಟ್, ಯಾವ ಬ್ಯಾಂಕು? RBI, PNB, SBI, ಬ್ಯಾಂಕ್ ಆಫ್ ಬರೋಡಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ BOB, ಬ್ಯಾಂಕ್ ಆಫ್ ಬರೋಡಾ. ಯಾವ ಬ್ಯಾಂಕು? ಆನ್ಸರ್ ಈಸ್ ಆಪ್ಷನ್ ಎ, RBI ಬ್ಯಾಂಕ್ನ ಸೆಲೆಕ್ಟ್ ಮಾಡಿದ್ರು. ಯಾವುದಕ್ಕಪ್ಪಿ? ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅವಾರ್ಡ್. ಅಂದರೆ ಈ ದುಡ್ಡು ಏನಿರುತ್ತಲ್ಲ ಅದನ್ನು ದುಡ್ಡನ್ನು ಡಿಜಿಟಲ್ ಆಗಿ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಅಂದರೆ ಫೋನ್ಪೇ, ಗೂಗಲ್ ಪೇ, ಭೀಮ್ ಆ್ಯಪ್, ಪೇಟಿಎಮ್ ಏನು ಯೂಸ್ ಮಾಡ್ತಿರಲ್ಲ, ದಿಸ್ ಇಸ್ ಅ ಟ್ರಾನ್ಸ್ಫಾರ್ಮೇಷನ್ ಆಫ್ ಮನಿ ಇಂಟು ಅ ಡಿಜಿಟಲ್ ಒನ್. ಡಿಜಿಟಲ್ ಮನಿ ಅಂತ ಕರಿತೀವಿ ಅದನ್ನ. ಸೊ ಯು ಆರ್ ನಾಟ್ ಎಕ್ಸ್ಚೇಂಜಿಂಗ್ ದ ಮನಿ. ನೀವು ಫಿಸಿಕಲ್ ಮನಿ ಎಕ್ಸ್ಚೇಂಜ್ ಮಾಡ್ತಿಲ್ಲ, ಬಟ್ ಯು ಆರ್ ಎಕ್ಸ್ಚೇಂಜಿಂಗ್ ದ ಫಿನಾನ್ಸ್. ಅಂದರೆ ನೀವು ದುಡ್ಡನ್ನ ಎಕ್ಸ್ಚೇಂಜ್ ಮಾಡ್ತೀರಾ, ಬಟ್ ನಾಟ್ ಫಿಸಿಕಲಿ. ಈ ರೀತಿ ಟ್ರಾನ್ಸ್ಫಾರ್ಮೇಷನ್ ತರ್ತಿದ್ದಾರೆ RBI ದವರು ಇಂಡಿಯಾದಲ್ಲಿ ಅನ್ನೋ ಕಾರಣಕ್ಕೋಸ್ಕರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಸೆಂಟ್ರಲ್ ಬ್ಯಾಂಕಿಂಗ್ ಅಟ್ ಲಂಡನ್ ಇವರು ಸೆಲೆಕ್ಟ್ ಮಾಡಿದ್ರು. ಯಾವುದಕ್ಕಪ್ಪಿ? ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅವಾರ್ಡ್ 2025ಗೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕ್ವಶನ್ ನಂಬರ್ 3, ವಿಚ್ ಕಂಪನಿ ಇಂಟ್ರೊಡ್ಯೂಸ್ ದ ಗೆಮಾ 3 AI ಮಾಡೆಲ್? ಗೆಮಾ 3 AI ಮಾಡೆಲ್ಗೆ ರೈಟ್ ಯಾವ ಕಂಪನಿ ಇಂಟ್ರೊಡ್ಯೂಸ್ ಮಾಡ್ತು? ಗೆಮಾ 3 AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆಮಾ 3 ಇದೊಂದು ಮಾಡೆಲ್ ಅಪ್ಪಿ. ಈ ಮಾಡೆಲ್ ಹೆಸರು ಏನಪ್ಪ? ಗೆಮಾ 3 AI ಮಾಡೆಲ್ ಅಂತ. ಯಾವ ಕಂಪನಿದವರು ಇಂಟ್ರೊಡ್ಯೂಸ್ ಮಾಡಿದ್ರು? ಗೂಗಲ್, ಮೈಕ್ರೋಸಾಫ್ಟ್, ರಿಲಯನ್ಸ್ ಆ್ಯಂಡ್ ಸ್ಪೇಸ್ ಎಕ್ಸ್. ಈಗ ಡೀಪ್ ಸೀಕ್ ಎಲ್ಲ ಬಂತಲ್ಲ, ನಿಮ್ಗೆ ಗೊತ್ತಿದ್ದಲ್ಲ. ಸೊ ಆ ರೀತಿ ಗೆಮಾ 3 AI ಮಾಡೆಲ್ನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ ಯಾವ ಕಂಪನಿದವರು ಲಾಂಚ್ ಮಾಡಿದ್ರು? ಆನ್ಸರ್ ಈಸ್ ಆಪ್ಷನ್ ಎ, ಗೂಗಲ್ದವರು. ಗೂಗಲ್ ಹ್ಯಾಸ್ ಇಂಟ್ರೊಡ್ಯೂಸ್ ದ ಗೆಮಾ 3, ದ ಲೇಟೆಸ್ಟ್ ಎಡಿಷನ್ ಟು ಇಟ್ಸ್ ಫ್ಯಾಮಿಲಿ ಆಫ್ ದಿ ಲೈಟ್ ವೇಟ್ ಓಪನ್ AI ಮಾಡೆಲ್ಸ್ ಡಿಸೈನ್ ಟು ರನ್ ಎಫೆಕ್ಟಿವ್ಲಿ ಆನ್ ಡಿವೈಸ್ ಸಚ್ ಆಸ್ ಸ್ಮಾರ್ಟ್ ಫೋನ್ಸ್, ಲ್ಯಾಪ್ಟಾಪ್ಸ್ ಅಂಡ್ ಅದರ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್ಸ್. ಅಂದರೆ ಎಲ್ಲ ಪ್ಲಾಟ್ಫಾರ್ಮ್ಗೂ ಕೂಡ ಸಪೋರ್ಟ್ ಆಗುವಂತಹ ಒಂದು ಓಪನ್ AI ಟೆಕ್ನಾಲಜಿ, ಓಪನ್ AI ಮಾಡೆಲ್ನ ಲಾಂಚ್ ಮಾಡಿದ್ರು. ಅದರ ಹೆಸರು ಗೆಮಾ 3. ಗೂಗಲ್ದವ್ರು ಮಾಡಿದ್ರಪ್ಪ ಇದನ್ನ. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪಿ. ನೆಕ್ಸ್ಟ್ ಬರುತ್ತೆ. ಯಾಕಂದರೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ? ಚಾಟ್ GPT ಅಂದರೆ ಓಪನ್ AI ಮತ್ತು ಡೀಪ್ ಸೀಕ್ ನಡುವೆ ಏನು ಕ್ಲಾಶ್ ಆಯಿತು, ಅಮೆರಿಕಾದಲ್ಲಿ ಎಲ್ಲ ಸೆನ್ಸೆಕ್ಸ್ ಎಲ್ಲ ಡ್ರಾಪ್ ಆಗಿಬಿಡ್ತಲ್ಲ. ಸೊ ತುಂಬ ನ್ಯೂಸಲ್ಲಿದೆ, ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಕ್ವಶನ್ ನಂಬರ್ 4, ರೀಸೆಂಟ್ಲಿ ವಿಚ್ ಟೀಮ್ ಒನ್ 15th ಹಾಕಿ ಇಂಡಿಯಾ ಸೀನಿಯರ್ ವುಮೆನ್ ನ್ಯಾಷನಲ್ ಚಾಂಪಿಯನ್ಶಿಪ್ 2025? ನಿಮಗೆಲ್ಲ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ನಾನು, ನ್ಯಾಷನಲ್ ಚಾಂಪಿಯನ್ಶಿಪ್ ನಡೀತಿದೆ ಅಂತ ಹೇಳಿದ್ದೆ ನಾನು. ಅದರಲ್ಲಿ 15th ಹಾಕಿ ಇಂಡಿಯಾ ಸೀನಿಯರ್ ವುಮೆನ್ನಲ್ಲಿ ಯಾವ ಟೀಮ್ ಗೆಲ್ತು ಅಂತ ಕೇಳ್ತಾರೆ. 15th ಹಾಕಿ ಇಂಡಿಯನ್ ಸೀನಿಯರ್ ವುಮೆನ್ ಚಾಂಪಿಯನ್ಶಿಪ್ ಒಳಗಡೆ ಯಾವ ಟೀಮ್ ಗೆಲ್ತು? ಯಾವ ಸ್ಟೇಟು? ಜಾರ್ಖಂಡ್, ಹರಿಯಾಣ, ಸಿಕ್ಕಿಂ, ಉತ್ತರ ಪ್ರದೇಶ್. ವೆರಿ ಇಂಪಾರ್ಟೆಂಟ್. ಆನ್ಸರ್ ಈಸ್ ಆಪ್ಷನ್ ಎ, ಜಾರ್ಖಂಡ್ ಅಪ್ಪಿ. ಜಾರ್ಖಂಡ್ ವೆರಿ ಇಂಪಾರ್ಟೆಂಟ್ ಅಪ್ಪಿ. ರೈಟ್, ಹಾಕಿ ಜಾರ್ಖಂಡ್ ಡಿಫೀಟೆಡ್ ದ ಡಿಫೆಂಡಿಂಗ್ ಚಾಂಪಿಯನ್ ಹಾಕಿ ಹರಿಯಾಣ. ಹಿಂದೆ 2024ರಲ್ಲಿ ಹರಿಯಾಣ ಗೆದ್ದಿತ್ತು, ಈ ಸತಿ ಜಾರ್ಖಂಡ್ ಗೆಲ್ತಪ್ಪಿ. ಇದೇ ಹರಿಯಾಣ ಫೈನಲ್ ಬಂದಿತ್ತು, ಅದರಲ್ಲಿ ಜಾರ್ಖಂಡು ಹರಿಯಾಣ ಸೋಲಿಸ್ತು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, 2025ರಲ್ಲಿ. ಕ್ವೆಶನ್ ನಂಬರ್ 5ನೇದು, ದ ವಾಟರ್ ಸಸ್ಟೈನಬಿಲಿಟಿ ಕಾನ್ಫರೆನ್ಸ್ 2025 ವಾಸ್ ಆರ್ಗನೈಸ್ಡ್ ಇನ್ ವಿಚ್ ಸಿಟಿ? ವೆರಿ ಇಂಪಾರ್ಟೆಂಟ್. ವಾಟರ್ ಸಸ್ಟೈನಬಿಲಿಟಿ ಕಾನ್ಫರೆನ್ಸ್ 2025 ಅನ್ನೋ ಒಂದು ಇವೆಂಟ್ನ ಯಾವ ಒಂದು ಸಿಟಿ ಒಳಗಡೆ ಲಾಂಚ್ ಮಾಡಿದ್ರು ಅಥವಾ ಆರ್ಗನೈಸ್ ಮಾಡಿದ್ರು? ನಿಮಗೆ ಮೇಜರ್ ಇವೆಂಟ್ಸ್ ಬಗ್ಗೆ ಕ್ವಶನ್ ಬರುತ್ತಪ್ಪಿ. ಇವೆಂಟ್ಸ್ ಸಚ್ ಆಸ್ ನ್ಯಾಷನಲ್ ಇವೆಂಟ್ಸ್, ಇವೆಂಟ್ಸ್ ಸಚ್ ಆಸ್ ಸೋಷಿಯಲ್ ಇವೆಂಟ್ಸ್, ಇವೆಂಟ್ಸ್ ಸಚ್ ಆಸ್ ಕಲ್ಚರಲ್ ಇವೆಂಟ್ಸ್ ಬರ್ತವೆ. ಕಲ್ಚರಲ್ ಇವೆಂಟ್ಸ್, ಸೋಷಿಯಲ್ ಇವೆಂಟ್ಸ್ ಬರ್ತವೆ. ಅಂದರೆ ವೇರಿಯಸ್ ಡ್ಯಾನ್ಸ್ ಫಾರ್ಮ್ಸ್, ವೇರಿಯಸ್ ಫೆಸ್ಟಿವಲ್. ಡ್ಯಾನ್ಸ್ ಫಾರ್ಮ್ಸ್ ಅಂತ ಬಂದರೆ ನಿಮಗೆ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್, ಫೋಕ್ ಡ್ಯಾನ್ಸ್ ಫಾರ್ಮ್ಸ್. ಫೆಸ್ಟಿವಲ್ ಬಂದರೆ ಸೀಸನ್ ಸ್ಪೆಸಿಫಿಕ್ ಫೆಸ್ಟಿವಲ್ ಬರುತ್ತೆ, ಸ್ಟೇಟ್ ಸ್ಪೆಸಿಫಿಕ್ ಫೆಸ್ಟಿವಲ್ ಬರುತ್ತೆ, ಹೌದಲ್ವಾ? ಸೊ ಈಗ ಲೋಹರಿ, ಮಕರ ಸಂಕ್ರಾಂತಿ ಇವೆಲ್ಲ ಕೂಡ ಸ್ಟೇಟ್ ಸ್ಪೆಸಿಫಿಕ್ ಆಗುತ್ತೆ. ಸೀಸನ್ ಸ್ಪೆಸಿಫಿಕ್ ಕೂಡ ಕೆಲವೊಂದು ಬರುತ್ತೆ. ಸೊ ರೀತಿ ಸೋಷಿಯಲ್ ಇವೆಂಟ್ಸ್, ಕಲ್ಚರಲ್ ಇವೆಂಟ್ಸ್ ಮತ್ತು ನ್ಯಾಷನಲ್ ಇವೆಂಟ್ಸ್. ಸೊ ಇವೆಲ್ಲ ಕೂಡ ನ್ಯಾಷನಲ್ ಇವೆಂಟ್ಸ್. ಯಾವುದು? ವಾಟರ್ ಸಸ್ಟೈನಬಿಲಿಟಿ ಕಾನ್ಫರೆನ್ಸ್ 2025 ಇವೆಲ್ಲ ಕೂಡ ನ್ಯಾಷನಲ್ ಇವೆಂಟ್ಸು. ಇದ್ರ ಬಗ್ಗೆ ಗೊತ್ತಿರಬೇಕು. ವಾಟರ್ ಸಸ್ಟೈನಬಿಲಿಟಿ ಕಾನ್ಫರೆನ್ಸ್ 2025 ಯಾವ ಒಂದು ಸಿಟಿ ಒಳಗಡೆ ಆರ್ಗನೈಸ್ ಆಯಿತು? ಹೈದರಾಬಾದ್, ನ್ಯೂ ಡೆಲ್ಲಿ, ಚೆನ್ನೈ, ಮುಂಬೈ. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ, ನ್ಯೂ ಡೆಲ್ಲಿ. ನ್ಯೂ ಡೆಲ್ಲಿ ಒಳಗಡೆ ವಾಟರ್ ಸಸ್ಟೈನಬಿಲಿಟಿ ಕಾನ್ಫರೆನ್ಸ್ 2025 ಆರ್ಗನೈಸ್ ಆಗಿತ್ತು. ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಓಕೆ, ಕ್ವೆಶನ್ ನಂಬರ್ 6, ವಿಚ್ ಆರ್ಗನೈಸೇಷನ್ ರೀಸೆಂಟ್ಲಿ ರಿಲೀಸ್ ದ ರಿಪೋರ್ಟ್ ಟೈಟಲ್ ಕಂಪ್ಯಾಷನ್ ಆ್ಯಂಡ್ ಪ್ರೈಮರಿ ಹೆಲ್ತ್ ಕೇರ್? ಯಾವ ಒಂದು ಆರ್ಗನೈಸೇಷನ್ ಒಂದು ರಿಪೋರ್ಟ್ ರಿಲೀಸ್ ಮಾಡತ್ತಪ್ಪಿ, ತುಂಬ ಚರ್ಚೆ ಆಗುತ್ತೆ ಇದು. ಕಂಪ್ಯಾಷನ್ ಆ್ಯಂಡ್ ಪ್ರೈಮರಿ ಹೆಲ್ತ್ ಕೇರ್, ರೈಟ್. ಇದನ್ನು ಒಂದು ಆರ್ಗನೈಸೇಷನ್ ಒಂದು ರಿಪೋರ್ಟ್ನ ಕೊಡುತ್ತೆ. ಆ ರಿಪೋರ್ಟ್ನ ಕೊಟ್ಟಂತಹ ಆರ್ಗನೈಸೇಷನ್ ಯಾವುದು? ಯುನೈಟೆಡ್ ನೇಷನ್ಸ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವರ್ಲ್ಡ್ ಬ್ಯಾಂಕ್, ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್. ನಿಮಗೆ ಆರಾಮಾಗಿ ಗೊತ್ತಾಗಬೇಕು. ಒಂದು ನಿಮಗೆ ಇದ್ರ ಬಗ್ಗೆ ಓದೇ ಅನ್ಕೊಡ್ರಿ, ತುಕ್ಕ ಸ್ಟ್ರಾಟಜಿ ಯೂಸ್ ಮಾಡ್ರಿ. ಇಲ್ಲಿ ನೋಡ್ರಿ, ಪ್ರೈಮರಿ ಹೆಲ್ತ್ ಕೇರ್ ಅಂತ ಇದೆ. ಹೆಲ್ತ್ ಕೇರ್ ಬಗ್ಗೆ ಮಾತಾಡೋದು ಯಾರು? ಹೆಲ್ತ್ ಡಿಪಾರ್ಟ್ಮೆಂಟ್ ಮಾತಾಡ್ಬೇಕಲ್ವಾ? ಸೊ ಯಾವ್ದಪ್ಪಿ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇವ್ರು ಏನು ಮಾಡ್ತಾರೆ? ಕಂಪ್ಯಾಷನ್ ಆ್ಯಂಡ್ ಪ್ರೈಮರಿ ಹೆಲ್ತ್ ಕೇರ್ ಅನ್ನೋ ಒಂದು ರಿಪೋರ್ಟ್ನ ರಿಲೀಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್. ದಟ್ ಈಸ್ ಆಪ್ಷನ್ ಬಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಓಕೆ, ಕ್ವೆಶನ್ ನಂಬರ್ 7, Hugo volcano that was recently seen in news is located in which country? ಯಾವ್ದಪ್ಪಿ? ದ
ವಾಲ್ಕ್ಯಾನೋ ಹೆಸರೇನಪ್ಪಿ? ಫ್ಯೂಗೋ ಅನ್ನೋ ವಾಲ್ಕ್ಯಾನೋ. ಅದು ತುಂಬ ನ್ಯೂಸಲ್ಲಿತ್ತು. ಅದು ವಾಲ್ಕ್ಯಾನೋ ಸ್ಫೋಟ ಆಯಿತು. ಅದು ಯಾವ ಕಂಟ್ರಿ ಒಳಗಡೆ ಇದೆ ಅಂತ ಕೇಳ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್. ನಿಮಗೆ ಜಿಯೋಗ್ರಫಿ ಒಳಗಡೆ ಪಿ, ವೆನ್ ಇಟ್ ಕಮ್ಸ್ ಟು ಜಿಯೋಗ್ರಫಿ ಅಂತ ಬಂದರೆ ನಿಮಗೆ ವಾಲ್ಕ್ಯಾನೋಸ್ ಬಗ್ಗೆ ಕೇಳ್ತಾರೆ. ಟೈಡ್ಸ್ ಬಗ್ಗೆ ಕ್ವಶನ್ ಬರುತ್ತೆ. ರೈಟ್, ಏನೋ ಸುನಾಮಿಗಳಾಗಿದ್ರೆ ಅದು ಬರುತ್ತೆ, ಏನೋ ಅರ್ತ್ಕ್ವೇಕ್ಸ್ ಆಗಿದ್ರೆ ಅವು ಬರುತ್ತೆ. ದಟ್ ಈಸ್ ವಾಟ್ ಗ್ಲೋಬಲ್ ಎನ್ವಿರಾನ್ಮೆಂಟ್. ಯಾರು ಜಿ ಕೆ ಸಿಲೆಬಸ್ನ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ನೋಡಿರ್ತೀರಾ? ಕ್ಲೀನ್ ಆ್ಯಂಡ್ ಕ್ಲಿಯರ್ ತುಂಬ ಜನ ನೋಡಿರಲ್ಲ. 99% ಐ ಬೆಟ್ ನೀವು ನೋಡಿರಲ್ಲ. ಅದರೊಳಗಡೆ ಒಂದು ಟಾಪಿಕ್ ಮೆನ್ಷನ್ ಆಗಿದೆ. ಅದರ ಹೆಸರಪ್ಪಿ ಗ್ಲೋಬಲ್ ಎನ್ವಿರಾನ್ಮೆಂಟ್ ಅಂತ ಇದೆ. ಗ್ಲೋಬಲ್ ಎನ್ವಿರಾನ್ಮೆಂಟ್ ಅಂದರೆ ಪ್ರಪಂಚಾದ್ಯಂತ ಎನ್ವಿರಾನ್ಮೆಂಟ್ ಏನೇನಾಗ್ತಿದೆ. ವಾಲ್ಕೆನೋಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್, ಟೈಡ್ಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್, ಸುನಾಮಿ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್, ಅರ್ತ್ಕ್ವೇಕ್ ಇಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್. ಅರ್ತ್ಕ್ವೇಕಲ್ಲಿ ನಿಮಗೆ ಪಿ ವೇವ್ಸ್, ಎಸ್ ವೇವ್ಸ್ ಅಂತ ಬರ್ತವೆ. ಅವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವೆಲ್ಲ ಕೂಡ ಕ್ವಶನ್ ಬರುವಂಥ ಚಾನ್ಸ್ ಇರುತ್ತೆ ನಿಮಗೆ. ಜಿ ಕೆ ಅಂತ ಬಂದರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಆಲ್ ದ ಸಬ್ಜೆಕ್ಟ್ಸ್. ನೀವು ಕ್ವಾಂಟ್, ರೀಸನಿಂಗ್, ಇಂಗ್ಲೀಷ್, ಕಂಪ್ಯೂಟರ್ ಎಷ್ಟು ಓದ್ತಾ ಇರ್ತೀರೋ ಅದರ 100 ಪಟ್ಟು 1000 ಪಟ್ಟು ಜಿ ಕೆ ದೊಡ್ಡದು. ನಾನು ಹಿಂದಿನ ಕ್ಲಾಸ್ ಹೇಳಿದ್ದೆ 52 ಟಾಪಿಕ್ಸ್ ಇದಾವೆ ಜಿ ಕೆದಲ್ಲಿ. ಅದನ್ನು ಓದ್ಬಿಟ್ರೆ ಯು ಕ್ಯಾನ್ ಆನ್ಸರ್ ಎನಿ ಕ್ವಶನ್ಸ್ ಇನ್ ಜಿ ಕೆ. ಇದರಲ್ಲಿ ಗ್ಲೋಬಲ್ ಎನ್ವಿರಾನ್ಮೆಂಟ್ ಕೂಡ ಒಂದು. ಸೊ ಫ್ಯೂಗೋ ವೋಲ್ಕ್ಯಾನೋ ಯಾವ ಕಂಟ್ರಿ ಒಳಗಡೆ ಆಯಿತು? ಇಥಿಯೋಪಿಯಾ, ಇಂಡೋನೇಷಿಯಾ, ಮಲೇಷಿಯಾ, ಗುಟೆಮೇಲಾ. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ, ಗುಟೆಮೇಲಾ ಅಥವಾ ಗುಟಮಾಲಾ ಅಂತ ಕರಿತೀವಿ. ಸೊ ಪವರ್ಫುಲ್ ಎರಪ್ಷನ್ ಆಫ್ ದ ಗುಟಮಾಲಾಸ್ ವಾಲ್ಕೆನೋ ಡಿ ಫ್ಯೂಗೋ ಹ್ಯಾಸ್ ಟ್ರಿಗರ್ಡ್ ಅ ಸ್ಟ್ರಾಂಗ್ ಎಕ್ಸ್ಪ್ಲೋಷನ್, ಇನ್ಕ್ಯಾಂಡೆಸೆಂಟ್ ಮೆಟೀರಿಯಲ್ ಆ್ಯಂಡ್ ಪೈರೋಕ್ಲಾಸ್ಟಿಕ್ ಫ್ಲೋಸ್ ಎಂಡೇಂಜರ್ಡ್ ನಿಯರ್ ಬೈ ಕಮ್ಯುನಿಟೀಸ್. ಸೊ ಹೆಸರಪ್ಪಿ ಗುಟೆಲಾಸ್, ಇದೊಂದು ಪ್ಲೇಸ್. ಇದರ ಹೆಸರೇನಪ್ಪ? ವಾಲ್ಕೆನೋ ಹೆಸರು ಫ್ಯೂಗೋ ವಾಲ್ಕೆನೋ ಅಂತ ಕರಿತೀವಿ. ಫ್ಯೂಗೋ ವಾಲ್ಕೆನೋ ಇಟ್ ಈಸ್ ಅ ಡಿಸ್ರಪ್ಟೆಡ್ ಆಗಿ ಎಕ್ಸ್ಪ್ಲೋಷನ್ ಆಯ್ತಿದ್ದು ರೀಸೆಂಟಾಗಿ. ಸೊ ಅದ್ರ ಬಗ್ಗೆ ನ್ಯೂಸ್ ಬಂದಿದೆ. ಇದು ವೆರಿ ಇಂಪಾರ್ಟೆಂಟ್ ಅಪ್ಪಿ. ಇದಿರೋದು ಸೆಂಟ್ರಲ್ ಅಮೇರಿಕಾ ಒಳಗಡೆ ಇದೆ. ನೆನ್ಪಿಟ್ಕೊಡ್ರಿ. ಎಲ್ಲಿದೆ ಪಿ? ಫ್ಯೂಗೋ ವೋಲ್ಕೆನೋ ಎಲ್ಲ ಐತಪ್ಪಿ? ಗುಟೆಮೇಲಲ್ಲಿದೆ, ಸೆಂಟ್ರಲ್ ಅಮೇರಿಕಾ ಒಳಗಡೆ ಇದೆ. ಇದು ಹಾಟ್ಸ್ಪಾಟ್ ಅಂತ ಕರಿತೀವಿ. ವಾಟ್ ಈಸ್ ಹಾಟ್ಸ್ಪಾಟ್? ಹಾಟ್ಸ್ಪಾಟ್ ಅಂದರೆ ಏನಪ್ಪಿ? ಪ್ರಪಂಚದಲ್ಲಿ ಕೆಲವೊಂದು ಹಾಟ್ಸ್ಪಾಟ್ ಇದಾವೆ. ಈಗ ಹವಾಯಿ ಐಲ್ಯಾಂಡ್ ಈಸ್ ಅ ಹಾಟ್ಸ್ಪಾಟ್. ಹಾಟ್ಸ್ಪಾಟ್ ಅಂದರೆ ಏನು? ಇಲ್ಲಿ ಜಾಸ್ತಿ ವಾಲ್ಕೆನೋ ಎರಪ್ಷನ್ ಆಗ್ತಾ ಇರುತ್ತೆ. ಹವಾಯಿ ಐಲ್ಯಾಂಡಲ್ಲಿ ತುಂಬ ವಾಲ್ಕೆನೋ ಎರಪ್ಷನ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಹಾಟ್ಸ್ಪಾಟ್ ಅಂತ ಕರಿತೀವಿ. ಫ್ಯೂಗೋ ಇಸ್ ಅಗೇನ್ ಅನದರ್ ಕೈಂಡ್ ಆಫ್ ಹಾಟ್ಸ್ಪಾಟ್. ನೆನ್ಪಿಡ್ಕೊಡ್ರಿ ಯಾವತ್ತು. ಹಾಟ್ಸ್ಪಾಟ್ ಅಂದರೆ ಏನಪ್ಪಿ? ಪ್ರಪಂಚದಲ್ಲಿ ಕೆಲವೊಂದು ಹಾಟ್ಸ್ಪಾಟ್ ಇದಾವೆ. ಹಾಟ್ಸ್ಪಾಟ್ ಅಂದರೆ ಏನು? ಅಲ್ಲಿ ಜಾಸ್ತಿ ಏನಾಗ್ತಿರುತ್ತೆ? ವಾಲ್ಕೆನೋ ಎರಪ್ಷನ್ ಆಗ್ತಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಕೂಡ ಮುಂಚೆ ಹಾಟ್ಸ್ಪಾಟ್ ಇತ್ತಪ್ಪಿ. ಯಾವುದು? ಸದರ್ನ್ ಇಂಡಿಯಾ. ನೀವು ಯಾವತ್ತು ಅಬ್ಸರ್ವ್ ಮಾಡ್ರಿ, ಯಾವತ್ತೂ ಕೂಡ ಸದರ್ನ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದಲ್ಲಿ ನಿಮಗೆ ಬ್ಲ್ಯಾಕ್ ಸಾಯಿಲ್ ಸಿಗುತ್ತೆ. ಬ್ಲ್ಯಾಕ್ ಸಾಯಿಲ್ ದಕ್ಷಿಣ ಭಾರತದಲ್ಲಿ ಯಾಕೆ ಸಿಗುತ್ತೆ? ಉತ್ತರ ಭಾರತದಲ್ಲಿ ನಿಮಗೆ ಅಲ್ಯೂವೆಲ್ ಸಾಯಿಲ್ ಎಲ್ಲ ಸಿಗುತ್ತೆ. ದಕ್ಷಿಣ ಭಾರತದಲ್ಲಿ ಅಂದರೆ ಸದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ನಿಮಗೆ ಬ್ಲ್ಯಾಕ್ ಸಾಯಿಲ್ ಸಿಗುತ್ತೆ. ಯಾಕೆ? ಬಿಕಾಸ್ ಒನ್ಸ್ ಅಪಾನ್ ಅ ಟೈಮ್ ಇಂಡಿಯಾದಲ್ಲಿ ಕೂಡ ವಾಲ್ಕೆನಿಕ್ ಎರಪ್ಷನ್ ಆಗ್ತಿತ್ತು. ಬಿಕಾಸ್ ಆಫ್ ದ್ಯಾಟ್ ವಾಲ್ಕೆನಿಕ್ ಎರಪ್ಷನ್ ಇವಾಗ ನಿಮಗೆ ಸೌತ್ ಇಂಡಿಯಾದಲ್ಲಿ ಬ್ಲ್ಯಾಕ್ ಸಾಯಿಲ್ ಸಿಗ್ತಿದೆ. ಸೊ ದಿಸ್ ಈಸ್ ಆಲ್ ಕಾಲ್ಡ್ ಆಸ್ ಅ ಕನೆಕ್ಟಿಂಗ್ ದ ಡಾಟ್ಸ್. ಇವೆಲ್ಲ ಡಾಟ್ಸ್ನ ಕನೆಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಲರ್ನ್ ದ ಜಿ ಕೆ. ಸುಮ್ಮನೆ ಯಾವುದೋ ಒಂದು ಓದ್ರೆ ಆಗಲ್ಲ. ಯು ಹ್ಯಾವ್ ಟು ಲರ್ನ್ ದ ಜಿ ಕೆ ಇನ್ ದಿಸ್ ವೇ. ಅಟ್ ದ ಎಂಡ್ ಆಫ್ ದ ಡೇ ಇದು PGCET ಹೆಲ್ಪ್ ಆಗಲಿಲ್ಲ ಅಂದರೂ ಕೂಡ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಯುವರ್ ಲೈಫ್. ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆದ್ರೆ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಈ ರೀತಿ ಕನೆಕ್ಟ್ ಮಾಡ್ತಾ ಹೋಗ್ರಿ. ಓಕೆ, ಗುಟಮೇಲಾ ಇಸ್ ಇನ್ ಸೆಂಟ್ರಲ್ ಅಮೇರಿಕಾ ಒಳಗಡೆ ಇದೆ. ಕ್ವೆಶ್ಚನ್ ನಂಬರ್ 8 ವಾಟ್ ಈಸ್ ದ ಪ್ರೈಮರಿ ಫೋಕಸ್ ಆಫ್ ದ ಇಂಡಿಯನ್ ರೈಲ್ವೇಸ್ ಇನ್ವಾಲ್ವ್ಮೆಂಟ್ ಇನ್ ಮಿಷನ್ ಅಮೃತ್ ಸರೋವರ್? ಮಿಷನ್ ಅಮೃತ್ ಸರೋವರ್ ಅಂತ ಒಂದು ಇವೆಂಟ್ ಒಂದು ಮಿಷನ್ ಲಾಂಚ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ದವರು. ಅದರೊಳಗಡೆ ಇಂಡಿಯನ್ ರೈಲ್ವೇಸ್ದು ಕಾಂಟ್ರಿಬ್ಯೂಷನ್ ಏನು ಅಥವಾ ಇನ್ವಾಲ್ವ್ಮೆಂಟ್ ಏನಿದೆ? ವಾಟ್ ಈಸ್ ದ ಇನ್ವಾಲ್ವ್ಮೆಂಟ್ ಆಫ್ ಇಂಡಿಯನ್ ರೈಲ್ವೇಸ್ ಇನ್ ಮಿಷನ್ ಅಮೃತ್ ಸರೋವರ? ಕ್ಲೈಮೇಟ್ ಚೇಂಜ್, ವಾಟರ್ ಕನ್ಸರ್ವೇಷನ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಕಮ್ಯುನಿಟಿ ಎಂಗೇಜ್ಮೆಂಟ್. ಇಂಡಿಯನ್ ರೈಲ್ವೆ ಕ್ಲೈಮೇಟ್ ಚೇಂಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತಾ, ವಾಟರ್ ಕನ್ಸರ್ವೇಷನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತಾ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತಾ, ಕಮ್ಯುನಿಟಿ ಎಂಗೇಜ್ಮೆಂಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತಾ? ಎದರಲ್ಲಿ? ಮಿಷನ್ ಅಮೃತ್ ಸರೋವರದಲ್ಲಿ. ಇಟ್ಸ್ ಅ ಮಿಷನ್. ವಾಟ್ ಈಸ್ ದ ಆನ್ಸರ್? ವಾಟರ್ ಕನ್ಸರ್ವೇಷನ್. Water conservation. Indian Railways participation in the Mission Amrit Sarovar focuses primarily on the water conservation. This initiative aims to combat water scarcity near railway tracks by digging and rejuvenating the ponds. ಅಂದರೆ ಎಲ್ಲೆಲ್ಲಿ ನಿಮಗೆ ರೈಲ್ವೆ ಟ್ರ್ಯಾಕ್ಸ್ ನೋಡ್ರಪ್ಪಿ, ರೈಲ್ವೆ ಟ್ರ್ಯಾಕ್ಸ್ ಹೋಗಿರ್ತಾವೆ ನೋಡ್ರಿ, ಅದರ ಪಕ್ಕದಲ್ಲಿ ಪಾಂಡ್ಸ್ಗಳನ್ನು ನಿರ್ಮಾಣ ಮಾಡೋದು. ಅಲ್ಲಿ ಏನಾಗುತ್ತೆ? ವಾಟರ್ ಸ್ಟೋರೇಜ್ ಆಗುತ್ತೆ. ಇದರಿಂದ ಅಂತರ್ಜಲ ಅಂತ ಏನು ಹೇಳ್ತೀವಿ ನಾವು, ಅಂತರ್ಜಲ ಅಂತ ಏನು ಹೇಳ್ತೀವಿ, ಅದು ಕೂಡ ಡೆವಲಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಂಡಿಯನ್ ರೈಲ್ವೇಸ್ ಇದನ್ನ ಡೆವಲಪ್ ಮಾಡ್ತೀವಿ. ಅಂದರೆ ಅವರು ಲೈನ್ಸ್ನ ಹಾಕ್ತಿರ್ತಾರಪ್ಪಿ, ಇದ್ರ ಜೊತೆಗೆ ಅಲ್ಲಿ ಲೇಬರ್ಗಳನ್ನ ಏನಕ್ಕೆ ಎಂಗೇಜ್ ಮಾಡ್ತಾರೆ? ಪಾಂಡ್ಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಎಂಗೇಜ್ ಮಾಡ್ತಾರೆ. ಸೊ ವಾಟರ್ ಕನ್ಸರ್ವೇಷನ್ ಅಲ್ಲಿ ಇಂಡಿಯನ್ ರೈಲ್ವೇಸ್ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಎದರಲ್ಲಪ್ಪಿ? ಮಿಷನ್ ಅಮೃತ್ ಸರೋವರದಲ್ಲಿ. ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 9 Pi Day 2025 ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್? Pi Day
ವೆರಿ ಇಂಪಾರ್ಟೆಂಟ್. ಪೈ ಡೇ ಯಾವ ದಿನದಂದು ಸೆಲೆಬ್ರೇಟ್ ಮಾಡ್ತೀವಿ? ಇಂಪಾರ್ಟೆಂಟ್. ನಿಮಗೆ ಮ್ಯಾಥಮೆಟಿಕ್ಸ್ ಗೊತ್ತು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪೈ? ದಟ್ ಈಸ್ 3.142 ಈಸ್ ದ ವ್ಯಾಲ್ಯೂ ಆಫ್ ಪೈ. ನಿಮಗೆಲ್ಲ ಗೊತ್ತು. ಸೊ ಪೈ ಡೇ 2025 ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? 17th ಮಾರ್ಚ್, 14th ಮಾರ್ಚ್, 16th ಮಾರ್ಚ್, 15th ಮಾರ್ಚ್. ಇವತ್ತು ಯಾವ ಕರೆಂಟ್ ಅಫೇರ್ಸ್ ಅಪ್ಪಿ? ಆಬ್ವಿಯಸ್ಲಿ 14th ಮಾರ್ಚ್. ನಾವು ಇವತ್ತು 17th ಮಾರ್ಚ್ ನೋಡ್ತಿದ್ವಿ, ಬಟ್ ಪೈ ಡೇ ಅಂತ ಸೆಲೆಬ್ರೇಟ್ ಮಾಡೋದು 14th ಮಾರ್ಚ್ಗೆ ಸೆಲೆಬ್ರೇಟ್ ಮಾಡ್ತೀವಿ. 14 ಮಾರ್ಚ್ ಎವ್ರಿ ಇಯರ್ ಪೈ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಸೊ ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ದ ವ್ಯಾಲ್ಯೂಸ್ 3.141. ನಾವು 142 ಅಂತ ಹೇಳಿದೆ ಬಿಕಾಸ್ ಇಟ್ ಈಸ್ 3.14159 ಇದೆಯಲ್ಲ. ಸೊ ನನ್ನ ರೌಂಡ್ ಅಪ್ ಮಾಡಿ 3.142 ಅಂತ ಹೇಳಿದೆ ನಿಮಗೆ, ರೈಟ್. ಸೊ ಎಕ್ಸಾಕ್ಟ್ ಬರೋದು ನಿಮಗೆ 3.14159. ಓಕೆ. ಸೊ ಪೈ ಡೇ ಪ್ರತಿ ವರ್ಷ ಮಾರ್ಚ್ 14th ಸೆಲೆಬ್ರೇಟ್ ಮಾಡ್ತೀವಿ, ರೈಟ್. ಸೊ ಪೈ ಇಸ್ ಅ ಮ್ಯಾಥಮೆಟಿಕಲ್ ಕಾನ್ಸ್ಟೆಂಟ್ ರಿಪ್ರೆಸೆಂಟಿಂಗ್ ದ ರೇಷಿಯೋ ಆಫ್ ಸರ್ಕಲ್ ಸರ್ಕಂಫರೆನ್ಸ್ ಟು ಇಟ್ಸ್ ಡಯಾಮೀಟರ್. ಸೊ ಅಂದರೆ ಒಂದು ಸರ್ಕಲ್ ಇದೆ, ಅದು ಡಯಾಮೀಟರ್ ಅಂದರೆ ಏನಪ್ಪಿ? ಈ ಎಂಡಿಂದ ಈ ಎಂಡಿಗೆ. ಸೊ ಇಟ್ ಶುಡ್ ಪಾಸ್ ಥ್ರೂ ದ ಮಿಡ್ ಪಾಯಿಂಟಿಂದ ಪಾಸ್ ಆಗುವಂತಹ ಒಂದು ರೇಖೆಯನ್ನು ಡಯಾಮೀಟರ್ ಅಂತ ಕರಿತೀವಿ ನಾವು. ಇಷ್ಟೇ ರೀತಿ ಹೋಯ್ತಾರೆ ಬಗ್ಗೆ ಕರಿತೀವಿ ನಾವು ರೇಡಿಯಸ್ ಅಂತ ಕರಿತೀವಿ. ದಟ್ ಈಸ್ ಅ ಸ್ಮಾಲ್ ಆರ್. ಡಿಸ್ಟೆನ್ಸ್ ಅಂದರೆ ದಟ್ ಈಸ್ ಡಿ ಅಂತ ಕರಿತೀವಿ, ಅಂದರೆ ಡಯಾಮೀಟರ್ನ ಡಿ ಅಂತ ಕರಿತೀವಿ. ಸೊ ಈ ಸರ್ಕಲ್ದ ಸರ್ಕಂಫರೆನ್ಸ್ನ ಕಂಡು ಹಿಡಿಯೋಕ್ಕೆ ಒಂದು ರೇಷಿಯೋ ಇದೆ, ದಟ್ ಈಸ್ ಪೈ. ದಟ್ ಈಸ್ 3.14159. ಓಕೆ. ಸೊ ಇದನ್ನ ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡೋದು ಯಾವಾಗಪ್ಪ? ಪೈ ಡೇ ನಾವು 14th ಮಾರ್ಚ್ಗೆ ಸೆಲೆಬ್ರೇಟ್ ಮಾಡ್ತೀವಿ. ಲಾಸ್ಟ್ ಕ್ವಶನ್ ಫಾರ್ ದ ಡೇ, ದಟ್ ಈಸ್ ಇಂಟರ್ನ್ಯಾಷನಲ್ ಡೇ ಆಫ್ ಆಕ್ಷನ್ ಫಾರ್ ರಿವರ್ಸ್ 2025 ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್? ನೋಡ್ರಿ, ಇಂಪಾರ್ಟೆಂಟ್ ಡೇಸ್. ನಾವು ಪ್ರತಿದಿನ ಕರೆಂಟ್ ಅಫೇರ್ಸ್ ನೋಡ್ತಾ ಇದೀವಿ. ಐ ಹೋಪ್ ತುಂಬ ಜನ ವಾಚ್ ಮಾಡ್ತಾರೆ, ತುಂಬ ಜನಕ್ಕೆ ಬೆನಿಫಿಟ್ ಆಗ್ತಿದೆ, ಐ ನೋ ದಟ್. ಬಟ್ ಪ್ರತಿಯೊಂದು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಡೇಸ್ ಸೆಲೆಬ್ರೇಟ್ ನಾವು ನೋಡ್ತೀವಿ. ಯಾಕೆ? ಬಿಕಾಸ್ ನಿಮಗೆ ಕ್ವಶನ್ ಬರುತ್ತದು. ಹಂಗಾಗಿ ಇಂಟರ್ನ್ಯಾಷನಲ್ ಡೇ ಆಫ್ ಆಕ್ಷನ್ ಫಾರ್ ರಿವರ್ಸ್ 2025 ಯಾವ ದಿನದಂದು ಸೆಲೆಬ್ರೇಟ್ ಮಾಡ್ತೀವಿ? 17th ಮಾರ್ಚ್, 14th ಮಾರ್ಚ್, 16th ಮಾರ್ಚ್, 15th ಮಾರ್ಚ್. ಇಂಟರ್ನ್ಯಾಷನಲ್ ಡೇ ಆಫ್ ಆಕ್ಷನ್ ಫಾರ್ ರಿವರ್ಸ್ 2025. ಆನ್ಸರ್ ಈಸ್ ಆಪ್ಷನ್ ಬಿ, 14th ಮಾರ್ಚ್. ಪ್ರತಿ ವರ್ಷ 14th ಮಾರ್ಚ್ಗೆ ನಾವು ಇಂಟರ್ನ್ಯಾಷನಲ್ ಡೇ ಫಾರ್ ಆಕ್ಷನ್ ಫಾರ್ ರಿವರ್ಸ್ 2025 ನಾವು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ. ದಿಸ್ ಡೇ ಹೈಲೈಟ್ಸ್ ದ urgent need to address the issues such as river degradation, climate change, and the impact of human activities like dams, construction, and pollution. ನಾವು ಒಂದ್ಸತಿ ಒಂದು ದಿವಸ ಕ್ಲಾಸ್ ತಗೋತೀನಿ ನಿಮಗೆ, ಎನ್ವಿರಾನ್ಮೆಂಟ್ ಇಶ್ಯೂಸ್ ಬಗ್ಗೆ ಕ್ಲಾಸ್ ತಗೋತೀನಿ ನಾನು ನಿಮಗೆ. ಐ ವಿಲ್ ಟೇಕ್ ದ ಕ್ಲಾಸ್ ಬಿಕಾಸ್ ಅದ್ರ ಬಗ್ಗೆ ಕ್ವಶನ್ ಬರೋದು ಚಾನ್ಸ್ ಇರುತ್ತೆ. ಅಂದರೆ ವಾಟ್ ಆರ್ ದ ಲೇಯರ್ಸ್ ಆಫ್ ದಿ ಅಟ್ಮಾಸ್ಫಿಯರ್, ಹೌ ದ ಗ್ಲೋಬಲ್ ವಾರ್ಮಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್, ವಾಟ್ ಈಸ್ ಹೀಟ್ ಬಜೆಟ್ ಅಂತ ಕರಿತೀವಿ ನಾವು. ಹೀಟ್ ಬಜೆಟ್ ಅಂದರೆ ಏನು? ವಾಟ್ ಈಸ್ ದ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂದರೆ ಏನು? ಸೊ ಪ್ರತಿಯೊಂದು ಕೂಡ ಇವೆಲ್ಲ ಕೂಡ ಅಗೇನ್ ಇಟ್ ವಿಲ್ ಆಲ್ ರಿಲೇಟ್ ಟು ದ ಕ್ಲೈಮೇಟ್ ಚೇಂಜ್ ಓನ್ಲಿ. ನಿಮ್ಗೆ ಕ್ವೆಶನ್ ಬರಬಹುದು, ದೇ ಮೇ ಆಸ್ಕ್ ಯು ದ ಕ್ವೆಶನ್. ಸೊ ಹಂಗಾಗಿ ಐ ಡೋಂಟ್ ವಾಂಟ್ ಟು ಲೀವ್ ಬಿಹೈಂಡ್ ಎನಿ ಟಾಪಿಕ್ಸ್. ಆಬ್ವಿಯಸ್ಲಿ ಅಕ್ಷಯ್ ಸರ್ ಪ್ರತಿಯೊಂದು ಕ್ಲಾಸ್ ಕೂಡ ಬ್ಯಾಚುಲರ್ಸ್ ತಗೋತಿರ್ತಾರೆ. ಯಾವ ಟಾಪಿಕ್ಸ್ನು ಕೂಡ ಹಿ ವೋಂಟ್ ಮಿಸ್. ಪ್ರತಿ ಟಾಪಿಕ್ನು ಹಿ ಈಸ್ ಟು ಡಿಗ್ ಇನ್ ಟು ದ ಡೀಪರ್ ಆ್ಯಂಡ್ ಹಿ ಈಸ್ ಗೋಯಿಂಗ್ ಟು ಟೆಲ್ ಯು. ಕರೆಂಟ್ ಅಫೇರ್ಸ್ ಕ್ಲಾಸ್ ಅಂತ ಬಂದಾಗ ಐ ವಿಲ್ ಟೇಕ್ ದ ರಿಲೆವೆಂಟ್ ಕ್ವೆಶನ್ಸ್, ಐ ವಿಲ್ ಟೇಕ್ ದ ರಿಲೆವೆಂಟ್ ಟಾಪಿಕ್ಸ್. ಇಲ್ಲಿ ಕ್ಲೈಮೇಟ್ ಚೇಂಜ್ ಅಂತ ಬಂದಿರೋದ್ರಿಂದ ಹೇಳ್ತೀನಿ, ಐ ವಿಲ್ ಟೇಕ್ ದ ಕ್ವೆಶನ್ ಟಾಪಿಕ್ ಆನ್ ಕ್ಲೈಮೇಟ್ ಚೇಂಜ್. ಡೋಂಟ್ ವರಿ ಅಬೌಟ್ ದಟ್. Right, once you are going to join the batch course, ನಿಮಗೆ 360-degree angle ಒಳಗಡೆ you will get all the materials, all the classes. Don't worry about it. Okay, so this all the ಇವೆಲ್ಲನೂ ಕೂಡ 17th ಮಾರ್ಚ್ದು ಕರೆಂಟ್ ಅಫೇರ್ಸ್ದು. ಸೊ 10 ಇಂಪಾರ್ಟೆಂಟ್ ಕ್ವಶನ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಟುಡೇ. ವಿ ಹ್ಯಾವ್ ಡಿಸ್ಕಸ್ಡ್. ಐ ಹೋಪ್ ಇವೆಲ್ಲ ಕೂಡ ಇಷ್ಟ ಆಯಿತು, ಇಂಪಾರ್ಟೆಂಟ್ ನಿಮಗೆ ಹೆಲ್ಪ್ ಆಯಿತು ಅನ್ಕೋತೀನಿ ನಾನು. ಸೊ ಯಾರ್ಯಾರಿಗೆ ನೋಡ್ರಪ್ಪಿ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕು, ಆದಷ್ಟು ಬೇಗ ಇನ್ನೂ ಪ್ರಿಪ್ರೇಷನ್ಗೆ ಡಿಲೇ ಮಾಡಬೇಡ್ರಿ. ಬಿಕಾಸ್ ಆಲ್ರೆಡಿ ಇಟ್ ಇಸ್ ಮಾರ್ಚ್ 17 ಇವತ್ತು, ರೈಟ್. ಇನ್ನೂ ಡಿಲೇ ಮಾಡ್ತಾ ಹೋದ್ರೆ ವೆನ್ ಯು ವಿಲ್ ಸ್ಟಾರ್ಟ್ ದ ಪ್ರಿಪರೇಷನ್. ಇಫ್ ಯು ಡೋಂಟ್ ಡೂ ನಾವ್ ಯು ಕಾಂಟ್ ಡೂ ಎನಿ ಟೈಮ್. ಸೊ ಪ್ಲೀಸ್ ಡೂ ಇಟ್. ಲಾಸ್ಟ್ 15 ದಿವಸ 20 ದಿವಸದಲ್ಲಿ ನಾನು ಮಾಡಿ ಟಾಪ್ ರ್ಯಾಂಕಿಂಗ್ ತೊಗೋತೀನಿ, ಅದು ಇದು ಆಗಲ್ಲ ಅಂತಲ್ಲ. ಎಲ್ಲೋ 1% ಸ್ಟೂಡೆಂಟ್ಗೆ ಆಗುತ್ತದು. ಯು ಇಸ್ ಎಕ್ಸೆಪ್ಷನಲಿ ಸೂಪರ್ಬ್ ಅಂತ ಇರ್ತಾರೆ ಅವರಿಗೆ. ಬಟ್ ಎಲ್ಲ ಸ್ಟೂಡೆಂಟ್ಗೂ ಹಂಗಾಗಲ್ಲ. ಬಿಕಾಸ್ ಯುವರ್ ಮೈಂಡ್ ರಿಕ್ವೈರ್ಸ್, ನಿಮ್ಮ ಮೈಂಡಿಗೆ ಬೇಕಾಗುತ್ತೆ ವರ್ಕ್ ಮಾಡಬೇಕು. ಆ ಮೈಂಡು ಅವಾಗಲೇ ಒಂದು ಕ್ವಶನ್ ಐಡೆಂಟಿಫೈ ಮಾಡೋದು, ಅವಾಗಲೇ ಆ ಕ್ವಶನ್ನ ಕ್ರ್ಯಾಕ್ ಮಾಡೋಕ್ಕಾಗುತ್ತೆ. ಅದರ್ವೈಸ್ ಇಟ್ ಈಸ್ ಇಂಪಾಸಿಬಲ್. ಬಿಕಾಸ್ ಹ್ಯೂಮನ್ ಸೈಕಾಲಜಿ ಸಮಥಿಂಗ್ ಲೈಕ್ ದಟ್. ಸೊ ಅದಕ್ಕೋಸ್ಕರ ಬೇಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಡ್ರಿ. ಜಾಯ್ನ್ ಆಗಿರಿ ಕ್ಲಾಸಸ್ಗೆ. ಪ್ರತಿ ಟಾಪಿಕ್ಸು ಡೋಂಟ್ ಟ್ರೀಟ್ ಇಟ್ ಇಸ್ ಓನ್ಲಿ ಪ್ರಮೋಷನ್. ಐ ಆಮ್ ಟೆಲಿಂಗ್ ಯು ವಿತ್ ಕನ್ಸರ್ನ್. ಐ ಆಮ್ ಟೆಲಿಂಗ್ ಯು ಬಿಕಾಸ್ ನಿಮಗೆ ರ್ಯಾಂಕಿಂಗ್, ಇವಾಗ ನಿಮ್ದು ರ್ಯಾಂಕಿಂಗ್ ಚೆನ್ನಾಗಿ ಬಂದರೆ ದೆನ್ ಐ ಕ್ಯಾನ್ ಟೆಲ್ ಅದರ್ ಸ್ಟೂಡೆಂಟ್ಸ್ ಟು ಜಾಯ್ನ್. ಬಿಕಾಸ್ ಯುವರ್ ರ್ಯಾಂಕ್ ಈಸ್ ಮೈ ಐಡೆಂಟಿಟಿ ಕಾರ್ಡ್. ಯುವರ್ ರ್ಯಾಂಕ್ ಈಸ್ ಅವರ್ ಐಡೆಂಟಿಟಿ ಕಾರ್ಡ್. ಸೊ ಅದಕ್ಕೋಸ್ಕರ ನಿಮ್ಮ ಹಳೆ ಟಾಪರ್ಸ್ ವೀಡಿಯೋಸ್ ಎಲ್ಲ ನೋಡ್ಬೋದು ನೀವು. ನಿಮಗೆ ಶಾರ್ಟ್ಸ್ ಒಳಗೆ ಸಿಗುತ್ತೆ ನಮ್ಮ ಚಾನಲ್ ಒಳಗಡೆ. ಯು ಕ್ಯಾನ್ ಸಿ ದೇರ್ ಆಲ್ಸೋ. ಗೂಗಲ್ ಪ್ಲೇಸ್ಟೋರ್ ಒಳಗೆ ಹೋಗಿ ನಮ್ಮ ಆ್ಯಪ್ನ ರಿವ್ಯೂಸ್ನ ನೋಡಿರಿ. ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್. ನಿಮ್ಮ ಸೀನಿಯರ್ಸ್ಗೆ ಕೇಳಿರಿ, ಯಾರು PGCET ಬರೋದು MBA ಮಾಡೋದು ಅವ್ರಿಗೆ ಸೀನಿಯರ್ಸ್ ಕೇಳಿರಿ. ದೇ ವಿಲ್ ಟೆಲ್ ಯು ವಾಟ್ ಧ್ರುವಿಕಾ ಅಕಾಡೆಮಿ ಇಸ್ ಗೋಯಿಂಗ್ ಟು ಡೂ. ಸೊ ವಿ ಆರ್ ಹಿಯರ್ ಟು ಮೇಕ್ ದ ಚೇಂಜಸ್ ಇನ್ ದ ಕೆರಿಯರ್ ಆಫ್ ದ ಯಂಗ್ ಜನರೇಷನ್.
ದ್ಯಾಟ್ ಈಸ್ ಅವರ್ ಏಮ್ ಆ್ಯಂಡ್ ದ್ಯಾಟ್ ಈಸ್ ಅವರ್ ಮೋಟೋ. ಸೊ ಅದನ್ನ ಆಗಬೇಕು ಅಂದ್ರೆ ಆದಷ್ಟು ಬೇಗ ನೋಡೋಕೆ ಯು ನೀಡ್ ಟು ಜಾಯಿನ್. ಡೌನ್ಲೋಡ್ ಮಾಡಿಕೊಡಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ. ಡಿಸ್ಕ್ರಿಪ್ಷನ್ ಒಳಗೆ ನಮ್ಮ ನಂಬರ್ ಇದೆ, ಜೊತೆಗೆ ಇಲ್ಲಿ ಸ್ಕ್ರೋಲ್ ಕೂಡ ಆಗ್ತಿದೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಆನ್ ದಿಸ್ ನಂಬರ್. ಡೆಫಿನೆಟ್ಲಿ ವಿ ವಿಲ್ ಮೇಕ್ ಚೇಂಜಸ್ ಇನ್ ಯುವರ್ ಕೆರಿಯರ್. ದ್ಯಾಟ್ ಈಸ್ ಶೋರ್, ದ್ಯಾಟ್ ಈಸ್ ಫಾರ್ ಶೋರ್. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಪಿ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.